ತುಂಬಾ ಬೆನಿಫಿಟ್ ಆಗಿದೆ ಗುರುಜಿ. ಹ್ಮ್ ತುಂಬಾ ಅಂದ್ರೆ ತುಂಬಾ. ಹ್ಮ್ ನಾನು ಮೊದಲು ಶೇರ್ ಮಾಡಿದ್ದೆ ನಾನು ಈ ಹೌದು. ವಿಷಯದ ಬಗ್ಗೆ ಎಲ್ಲ, ಹ್ಮ್ ಮೈಗ್ರೇನ್ ಕಡಿಮೆ ಆಗಿದೆ ಅಂತ ಹೇಳಿ. ಯಾಕಂದ್ರೆ ನನಗೆ ಫಸ್ಟ್ ಏನಂತ ಹೇಳಿದ್ರೆ ಮೈಗ್ರೇನ್ ಪ್ರಾಬ್ಲಮ್ ನನಗೆ ತುಂಬಾ ಇತ್ತು. ನಾನು ಹೇಳಿದಾಗೇನೆ ನನಗೆ +2 ಅಂದ್ರೆ PUC ಇಂದಲೇ ನನಗೆ ಬಂದಿದೆ ಮೈಗ್ರೇನ್. ಹ್ಮ್ ಅದು ನನಗೆ ಈಗ ಈ 3 ತಿಂಗಳಲ್ಲಿ ಇಲ್ಲವೇ ಇಲ್ಲ ಹೇಳಿದ್ರೆ ನನಗೆ ತುಂಬಾ ಆಶ್ಚರ್ಯ. ಹ್ಮ್ ಈ ಪೀರಿಯಡ್ಸ್ ಟೈಮ್ ಅಲ್ಲಿ ಆದ್ರೂ ಸಹ ಅದು ಹ್ಮ್ ಬರುವ ಒಂದು 1 ವೀಕ್ ಮೊದಲು ಹ್ಮ್ ನನಗೆ ಮೈಗ್ರೇನ್ ಪ್ರಾಬ್ಲಮ್ ಏನೇ ಸಹ ಬರ್ತದೆ, ಆಗ ನನಗೆ ಗೊತ್ತಾಗ್ತಿತ್ತು ನನಗೆ ನನ್ನ ಹೆಲ್ತ್ ಅಲ್ಲಿ ಸ್ವಲ್ಪ ಹ್ಮ್ ಅನ್ಬ್ಯಾಲೆನ್ಸ್ ಆಗ್ತಾ ಇದೆ ಅಂತ ಹೇಳಿ. ಹ್ಮ್ ಹ್ಮ್ ಆದ್ರೆ ನಂಗೆ ಈಗ 3 ತಿಂಗಳಿಂದ ಅದೇನು ಅಂತಾನೆ ಗೊತ್ತಿಲ್ಲ ನನಗೆ. ಓ ಆ ಗ್ರೇಟ್. ತರ ಹ್ಮ್ ಮಾಯ ಆಗಿ ಹೋಗಿದೆ ನನಗೆ. ಅದು ಅದು ಹ್ಮ್ ಅದು ಹೋದದ್ ನನಗೆ ತುಂಬಾ ಖುಷಿ ನನಗೆ. ಯಾ. ಇದರಿಂದಾಗಿ ನಮ್ಗೆ ಜಾಬಿಗೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ಜಾಬಿಗೆ ಟ್ರೈ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ ಒಂದು ಹ್ಮ್ ಹ್ಮ್ ಸಿಚುವೇಶನ್ ಇತ್ತು ಗುರು. ಹ್ಮ್ ಹ್ಮ್ ಈಗ ನಾನು ರೀಸೆಂಟ್ ಆಗಿ 2 ಇಂಟರ್ವ್ಯೂಸ್ ಅಟೆಂಡ್ ಮಾಡಿ ಬಂದೆ ಇಲ್ಲಿ. ಅದ ಕಾರಣ ತುಂಬಾ ಹ್ಯಾಪಿ ಇದ್ದೇನೆ ನಾನು. ಓಕೆ. ಮತ್ತೊಂದು ಏನು ಅಂತ ಹೇಳಿದ್ರೆ ರಾತ್ರಿ ನಿದ್ರೆ ಬರ್ತಿರ್ಲಿಲ್ಲ ಎಲ್ಲರೂ ಹೇಳಿದಾಗೇನೆ. ಹ್ಮ್ ಅದು ನಿದ್ರೆ ಸರಿಯಾಗಿ ಈಗ ಬರ್ತಾ ಇದೆ, ತೊಂದ್ರೆ ಇಲ್ಲ. ಹ್ಮ್ ಹ್ಮ್ ಮೂರನೇದಾಗಿ ಹೇಳ್ಬೇಕಾದ್ರೆ ನನ್ನ ಮಕ್ಳ ಹತ್ರ ತುಂಬಾ ಸಿಟ್ಟು ಮಾಡ್ಕೊಳ್ತಿದ್ದೆ ನಾನು. ಹ್ಮ್ ಇಬ್ರು ಮಕ್ಳಿದ್ದಾರೆ ನನ್ಗೆ. ಆ ಓದಿ 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 ಅಂತೇಳಿ ಯಾವಾಗ ಸಹ ನನ್ನಿಂದಾಗಿ ಅವರಿಗೆ ಟಾರ್ಚರ್. ಮಕ್ಳೇ ಹ್ಮ್ ಓದಿ, ಇಲ್ಲಾಂದ್ರೆ ಹ್ಮ್ ಅರಬಿಕ್ ಹ್ಮ್ ಎಲ್ಲ ಉಂಟಲ್ವಾ, ಹಾ. ಯಾವಾಗ ಸಹ ನಾನು ಹೇಳ್ತಾ ಇರ್ತೇನೆ ಅದನ್ನು ಓದಿ ಇದನ್ನು ಓದಿ ಅಂತ ಹೇಳಿ. ಅದ ಹ್ಮ್ ಕಾರಣ ಮಕ್ಳು ಹೇಳ್ತಾರೆ, ನಾವು ಓದ್ತಿದ್ದೇವಮ್ಮ, ನೀನ್ ಯಾಕೆ, ನಿಂಗೆ ಯಾಕೆ ಕನ್ಫ್ಯೂಷನ್, ಯಾಕೆ ನಿಂಗೆ ಡೌಟ್ ಯಾಕೆ ಅಂತ ಹೇಳಿ. ಹ್ಮ್ ಆದ್ರೂ ನಾನು ಅವರಿಗೆ ಪ್ರೆಷರ್ ಕೊಡ್ತಿದ್ದೆ. ಹ್ಮ್ ಹ್ಮ್ ಮತ್ತೆ ನನ್ಗೆ ಗೊತ್ತಾಯ್ತು ಇದನ್ನ ತಪ್ಪು ಮಾಡ್ತಾ ಇದ್ದೇನೆ, ಹ್ಮ್ ಯಾಕೆ ಇಷ್ಟು ಮಕ್ಕಳ ಮೇಲೆ ಭಾರ ಹೊರಿಸ್ತಿದ್ದೇನೆ ಅಂತ ಹೇಳಿ. ಹ್ಮ್ ಈಗ ನಾನು 1 ತಿಂಗಳಿಂದ, ಒಂದೂವರೆ ತಿಂಗಳಿಂದ ಅವರಿಗೆ ನಾನು ಏನ್ ಹೇಳ್ತಾ ಇಲ್ಲ. ಅವರಿಗೆ ಆಶ್ಚರ್ಯ, ಈ ಅಮ್ಮ ಏನು ಇಷ್ಟು ಸೈಲೆಂಟ್ ಆಗಿದ್ದಾರೆ ಅಂತ. ಹಾ. ಅದಕ್ಕೆ ಅವರಿಗೆ ಮಾರ್ಕ್ಸ್ ಒಳ್ಳೆ ರೀತಿಯಲ್ಲಿ ಬರ್ತಾ ಉಂಟು. ನಂಗೆ ಓಕೆ. ತುಂಬಾ ಖುಷಿ. ಓಕೆ. ಮತ್ತೆ ಸಂಕಲ್ಪ ಬರಿತಾ ಇದ್ದೇನೆ. ಹ್ಮ್ ಸಂಕಲ್ಪದಿಂದಾಗಿ ನನಗೆ ತುಂಬಾ ಈಡೇರಿದೆ ಗುರುಜಿ. ಹ್ಮ್ ಅದರಲ್ಲಿ ಒಂದು ಮೇನ್ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಹಸ್ಬೆಂಡ್ ಜಾಬ್ ಚೇಂಜ್ ಮಾಡ್ಬೇಕು ಅಂತ ತುಂಬಾ 1 ಇಯರ್ ಇಂದ ಎಣಿಸ್ಕೊಳ್ತಾ ಇದ್ರು. ಹ್ಮ್ ಅದು 8 ಮಂತ್ ಇಂದ ಒಂದು ಜಾಬ್ ಆಪರ್ಚುನಿಟಿ ಬಂದಿತ್ತು, ಅದು ಏನೋ ಹ್ಮ್ ಸೆಟ್ ಆಗ್ತಾ ಇರ್ಲಿಲ್ಲ. ಹ್ಮ್ ಈ ಹ್ಮ್ ಡಿಸೆಂಬರ್ ಮಿಡ್ಲಿಂದ ಹ್ಮ್ ನಾನು ಬಾಕಿದವರಿಗೆ ಹೇಳುವ ಹಾಗೇನೆ ಸಂಕಲ್ಪ ಬರಿತಾ ಇದ್ದೆ. 2.5 ತಿಂಗಳಿಂದ ಹೀಗೆ ಸಂಕಲ್ಪ ಬರಿತಾ ಇದ್ದೆ ನಾನು. ಹ್ಮ್. ಈಗ ರೀಸೆಂಟ್ ಆಗಿ ಅದೇ ಜಾಬ್ ಅವರಿಗೆ ಸಿಕ್ಕಿತ್ತು, ಅದು ವಾ. ನನ್ಗೆ ತುಂಬಾ ಖುಷಿ. ನೈಸ್. ಹಾಗೆ ಮತ್ತೊಂದು ದೊಡ್ಡದೊಂದು ವಿಷಯ ಏನಂತ ಹೇಳಿದ್ರೆ, ಹ್ಮ್ ನಮ್ಮ ಇಲ್ಲಿ ದುಬೈಯಲ್ಲೇ ಒಬ್ರು ನೃತ್ಯ ಡ್ಯಾನ್ಸರ್ ವಿದುಷಿ ಒಬ್ರು ಇದ್ದಾರೆ. ಹ್ಮ್ ಅವರೊಟ್ಟಿಗೆ ನನ್ಗೆ ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಇಷ್ಟ ಇತ್ತು. ಹ್ಮ್ ಅಂತ ಹ್ಮ್ ಈಗ ಒಂದು 3-4 ಮಂತ್ ಇಂದ ಹ್ಮ್. ಅವರೊಟ್ಟಿಗೆ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು. ನಾ ಡ್ಯಾನ್ಸರ್, ಭರತನಾಟ್ಯ ಡ್ಯಾನ್ಸರ್ ನಾನು. ಅದೇ ಅದೇ. ಹಾ. ಹಾಗೆ ಅವರೊಟ್ಟಿಗೆ ಒಂದು ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂತ ಹೇಳಿ ತುಂಬಾ ಆಸೆ ಇತ್ತು. ಆಗ ಹ್ಮ್ ಏನಂತ ಹೇಳಿದ್ರೆ, ಅವರು ತುಂಬಾ ಹೈಯರ್ ಲೆವೆಲ್ ಅಲ್ಲಿ ಇದ್ದಾರೆ, ಹ್ಮ್ ನಾವು ಲೋ ಲೆವೆಲ್ ಅಲ್ಲಿ ಇರುವಾಗ ಅವರೊಟ್ಟಿಗೆ ನಮ್ಗೊಂದು ಚಾನ್ಸ್ ಸಿಗ್ಲಿಕ್ಕಿಲ್ಲ ಅಂತ ನನ್ನ ಮೈಂಡ್ ಅಲ್ಲಿ ಅದೇ ಇತ್ತು. ಅದ್ ಹ್ಮ್ ನಾನು ಡೈಲಿ ಸಂಕಲ್ಪ ಬರೀತಿದ್ದೆ, ನಂಗೊಂದು ಅವರೊಟ್ಟಿಗೆ ಪರ್ಫಾರ್ಮೆನ್ಸ್ ಮಾಡುವಂತ ಒಂದು ಅವಕಾಶ ನನಗೆ ಸಿಗ್ಲೇಬೇಕು ಅಂತ ಹೇಳಿ. ಹ್ಮ್ ಹ್ಮ್ ಯಾವಾಗ ಜನವರಿ 1 ಇಂದ ನಾನು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹ್ಮ್ ಒಂದ್ ದಿವಸ, ಈ ಫೆಬ್ರವರಿ ಲಾಸ್ಟ್ ಆಗುವಾಗ ಒಬ್ರು ಹೇಳಿ, ನಮ್ಗೊಂದು ಬೇರೊಂದು ಇನ್ವಿಟೇಷನ್ ಬಂತು, ಒಂದು ಭಜನಾ ಕಾಂಪಿಟಿಷನ್ ಇದೆ, ಹ್ಮ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡ್ಬೋದು ಅವ್ರು ಮಾಡ್ಬೋದು ಅಂತ. ಹ್ಮ್ ಹಾಗೆ ನಮ್ಮ ಕೊಲಿಗ ಒಬ್ಬರತ್ರ ನಾನು ಕೇಳಿದೆ, ಭಜನೆ ಟೀಮಿಗೆ ಜನ ಸೆಟ್ ಆದ್ರ ನಾಸ ಬರ್ತಿದ್ದೆ ಭಜನೆ ಟೀಮಿಗೆ ಆದ್ರೆ ಅಂತ ಹೇಳಿ. ಹ್ಮ್ ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ನಾವು ಭಜನೆ ಟೀಮ್ ಅಲ್ಲಿ ಇಲ್ಲ, ಹ್ಮ್ ನಾವೊಬ್ರು ಟೀಚರ್ದು ಒಂದು ಡ್ಯಾನ್ಸ್ ಗ್ರೂಪ್ ಅಲ್ಲಿ ಇದ್ದೇವೆ, ನೀವು ಬೇಕಾದ್ರೆ ಅದಕ್ಕೆ ಜಾಯಿನ್ ಆಗಿ ಆ ಪ್ರೋಗ್ರಾಮಿಗೋಸ್ಕರ. ಹ್ಮ್ ಅದಕ್ಕೆ ನಾನು ಹೇಳಿದೆ, ಓ ನನ್ಗೆ ಭಜನೆ ಮೇಲೆ ಇಂಟ್ರೆಸ್ಟ್ ಇತ್ತು, ಡ್ಯಾನ್ಸ್ ನನ್ಗೆ ಬಂದು ಪ್ರಾಕ್ಟೀಸ್ ಮಾಡ್ಲಿಕ್ಕೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದೆ. ಆಗ ಹ್ಮ್ ಅವ್ರು ಹೇಳಿದ್ರು, ಪರವಾಗಿಲ್ಲ ನೀವು ಬನ್ನಿ, ವೀಕೆಂಡ್ ಅಲ್ಲಿ ಇರ್ತದೆ ಅದು ಅಂತ ಹೇಳಿ. ನಾನು ಮೊದಲೇ ನಿಮ್ಮ ಹತ್ರ ಹೇಳಿದ್ದೆ ಅಲ್ವಾ, ನನ್ನ ಹೌದು. ಹಸ್ಬೆಂಡ್ ತುಂಬಾ ಡಿಪೆಂಡ್ ಆಗಿದ್ದೆ, ಕಾರಲ್ಲಿ ಮಾತ್ರ ಹೋಗ್ತಿದ್ದೆ, ಹ್ಮ್ ಬಸ್ಸಲ್ಲಾಗ್ಲಿ ಮೆಟ್ರೋದಾಗ್ಲಿ ಎಲ್ಲಿ ಹೋಗ್ಲಿಕ್ಕೂ ನನ್ಗೆ ಹೆದರಿಕೆ ಆಗ್ತಿತ್ತು ಅಂತ ಹೇಳಿ. ಹ್ಮ್ ಈ ಹ್ಮ್. ಒಂದು ಕ್ಲಾಸಿಗೆ ಸೇರಿದ ಮೇಲೆ ನಾನು ನನ್ನ ಮಗಳು ಸೇರಿ ನಾವಿಬ್ರೇ ಇಂಡಿಪೆಂಡೆಂಟ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆವು ಈ ಓಕೆ. ಪ್ರೋಗ್ರಾಮ್ಗೋಸ್ಕರ. ಲಾಸ್ಟಿಗೆ ಅಲ್ಲಿ ನಮ್ಗೆ ಕ್ಲಾಸ್ ಕಲಿಸೋ ಹೊತ್ತಿಗೆ ಹ್ಮ್ ಆ, ಅವ್ರು ಹೇಳಿದ್ರು, ಈಗ ಮೇಡಮ್ ಬರ್ತಿದ್ದಾರೆ, ಹ್ಮ್ ಬೇಗ ಬೇಗ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬಿಡುವ ಅಂತ ಹೇಳಿ. ಹಾಗೆ ನಾವು ಒಂದು 5 ನಿಮಿಷ ಪ್ರಾಕ್ಟೀಸ್ ಮಾಡಿ ಬರುವಾಗ ನನ್ನ ಕಣ್ಣ ಮುಂದೆ ಬಂದದ್ದು ಅದೇ ವಿದೂಷಿ ಟೀಚರ ನನ್ನ ಕಣ್ಣ ಮುಂದಿಗೆ ಬಂದದ್ದು. ನಾನು ತುಂಬಾ ಶಾಕ್ ಆಗಿ ಹೋದೆ. ಓ ಹ್ಮ್. ಇವರು ನಾನು ಅಂದ್ರೆ ಅಷ್ಟೊಂದು ಸಂಕಲ್ಪ ಬರೀತಿದ್ದೆ ನಾನು, ಅಂದ್ರೆ ಅವರೊಟ್ಟಿಗೆ ನಾನು ಪರ್ಫಾರ್ಮೆನ್ಸ್ ಕರೆಕ್ಟ್. ಕೊಡ್ಬೇಕು ಕೊಡ್ಬೇಕು ಅಂತೇಳಿ. ಹ್ಮ್ ಎಲ್ಲಿಯೋ ಇದ್ದವರು ನನ್ನ ಕಣ್ಣ ಮುಂದೆ ಬಂದು ಅವರ ಟೀಮಿಗೆ ನನ್ನನ್ನು ಜಾಯಿನ್ ನಾನ್ ಜಾಯಿನ್ ಆಗಿದ್ದೇನಲ್ಲ ಅಂತೇಳಿ ನಂಗೆ ಓಕೆ. ತುಂಬಾ ಖುಷಿ ಆಯ್ತು. ಗ್ರೇಟ್. ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಹ್ಮ್ ಬಂದ ಒಂದು ವಿಷಯ. ಹಾಗೆ ಸಂಕಲ್ಪ ನನ್ಗೆ ತುಂಬಾ ಒಂದು ಇದ್ರಲ್ಲಿ ಹ್ಮ್ ನನ್ಗೆ ಓಕೆ ಅಂತ ಆಗಿದೆ. ಹ್ಮ್ ಹ್ಮ್ ಇದ್ರಲ್ಲಿ ಇದೇ ವಿಷಯ ಹ್ಮ್ ನನ್ನ ಹಸ್ಬೆಂಡ್ ಒಂದು 5 ಇಯರ್ಸ್ ಮುಂಚೆನೆ ನನ್ಗೆ ಹೇಳಿದ್ರು ಗುರೂಜಿ. ಹ್ಮ್ ಹ್ಮ್ ಅಂತ ಹೇಳಿದ್ರೆ, ಅವರು ದುಬೈಯಲ್ಲಿ ಕೊರೋನಾ ಬಂದ ಟೈಮಲ್ಲಿ ತುಂಬಾ ಸಫರ್ ಆಗಿದ್ರು, ಕೊರೋನಾ ಎಲ್ಲ ಬಂದು ತುಂಬಾ ಸಫರ್ ಆಗಿದ್ರು. ಆ ಟೈಮಲ್ಲಿ ಇವರು ನೀವು ಹೇಳಿದ ಹಾಗೆ ಸೀಕ್ರೆಟ್ ಮೂವಿ, ಸೀಕ್ರೆಟ್ ಬುಕ್ಸ್ ಅಂತೇಳಿ, ಹಾಗೆ ತುಂಬಾ ಅವರು ಅದ್ರ ಬಗ್ಗೆ ಕಲಿತಿದ್ರು. ಹ್ಮ್
ನನ್ನನ್ನು ಹೇಳಿಸಿ ಕನ್ನಡದ ಬುಕ್ ಸಮೇತ ನನಗೆ ತಂದು ಕೊಟ್ಟಿದ್ದಾರೆ ಅವರು. ಸೀಕ್ರೆಟ್ ಮೂವಿ ನಿಂಗೆ ಸ್ವಲ್ಪ ಇದು ಓದಿದ್ರೆ ಸ್ವಲ್ಪ ಕರೆಕ್ಟ್ ಆಗ್ತದೆ ಅಂತ ಹೇಳಿ. ಅದು ನಾನು ಹ್ಮ್ ಒಂದ್ ಬುಕ್ ಫುಲ್ ಓದಿದ್ದೇನೆ ಗುರುಜಿ. ಅದು ನನ್ಗೆ ಅದ್ರಲ್ಲಿ ಏನು ಡೆತ್ ಉಂಟು ಎಂತ ಗೊತ್ತಿಲ್ಲ. ಹೌದು, ಅದು ಆದ್ರೆ ಹಾಗೆ ಈಗ ಆಗತ್ತೆ, ಕನೆಕ್ಟ್ ಆಗಲ್ಲ ಈಗ ಸುಮ್ನೆ ಓದಿ. ಹೌದು ಸುಮ್ನೆ ಸುಮ್ನೆ ಅದು ಏನು ಅಂತ ಸಹ ಗೊತ್ತಾಗ್ಲಿಲ್ಲ ನಂಗೆ, ಅದ್ರ ಹೌದು ಪಾಯಿಂಟ್ಸ್ ಹೌದು. ಏನು ಹ್ಮ್ ಏನು ಅಂತ ಸಹ ಗೊತ್ತಾಗ್ಲಿಲ್ಲ. ಆದ್ರೆ ನೀವು ಹೇಳುವ ಈಗ ಒಂದೊಂದು ವಿಷಯ ಸಹ ಹ್ಮ್ ಹ್ಮ್ ಅದ್ರಲ್ಲಿ ಏನ್ ವಿಷಯ ಬಂದಿದೆ ಅಂತ ಬಗ್ಗೆ ಅದರ ಒಂದು ಡೀಟೇಲ್ಸ್ ಆಗಿ ಹೋಗುವಾಗ ನನ್ಗೆ ತುಂಬಾ ಎಫೆಕ್ಟ್ ಆಗಿದೆ ಹ್ಮ್ ಗುರುಜಿ. ಹ್ಮ್ ಆದ ಕಾರಣ ಈ ಒಂದು ಇದಕ್ಕೆ ಸೇರಿದ್ದು ನನ್ಗೆ ತುಂಬಾ ಸಾರ್ಥಕ ಆಯ್ತು. ಹ್ಮ್ ಮತ್ತೆ ಮತ್ತೊಂದು ವಿಷಯ ಹೇಳ್ಬೇಕು ಅಂತ ಹೇಳಿದ್ರೆ, ಡಿಸೆಂಬರ್ ಅಲ್ಲಿ ಸೇರಿದಾಗ ಎಲ್ಲರೂ ಸಹ ಹೇಳ್ತಾ ಇದ್ರು, ಹ್ಮ್ ಅವರದ್ದು ಸಾಧನೆಯ ದಿವಸ ಸರ್ಟಿಫಿಕೇಟ್ ಕೊಡುವಾಗ ಒಬ್ಬೊಬ್ಬರು ಒಂದೊಂದು ಅನುಭವ ಹೇಳುವಾಗ, ಹ್ಮ್ ಅಯ್ಯೋ ಇವರೆಲ್ಲ ಒಂದೊಂದು ಅನುಭವ ಹೇಳ್ತಿದ್ದಾರೆ, ಇದು ನನ್ಗೆ ಯಾವ ತರ ಅದ್ರಲ್ಲಿ ಬೆನಿಫಿಟ್ ಸಿಗ್ತದ ಅದೇ. ದೇವರಿಗೆ ಗೊತ್ತು ಅಂತ ಅನ್ಸುತ್ತೆ. ನನ್ಗೂ ಹೀಗೆ ಆಗ್ಬೋದಾ ಅವರೊಂದೊಂದು ಹ್ಮ್ ಅಷ್ಟೊಂದು ಅನುಭವಗಳನ್ನು ಹೇಳುವಾಗ ನನ್ಗೆ ಎಸ್ ಯಾವ್ದಾದ್ರು ಎಸ್. ಒಂದು ಅನುಭವ ಶೇರ್ ಮಾಡ್ಲಿಕ್ಕೆ ಸಿಕ್ತಿದ್ರೆ ಸಾಕಾಗ್ತಿತ್ತು ಅಂತ ಎಣಿಸ್ತಾ ಇದ್ದೆ. ಆದ್ರೆ ನಂಗೆ ಟೈಮ್ ಸಾಕಾಗುದಿಲ್ಲ ಶೇರ್ ಮಾಡ್ಲಿಕ್ಕೆ, ಅದೇ ಅಷ್ಟು ಸೊ ನನ್ಗೆ ಇದರಲ್ಲಿ ಓಕೆ. ಬೆನಿಫಿಟ್ ಸೊ ಗುರುಜಿ.